ಆತ್ಮೀಯ ವಿದ್ಯಾರ್ಥಿಗಳೇ, ಈ ದಿನದ ತರಗತಿಯಲ್ಲಿ ನಾವು ಕನ್ನಡ ಕಾದಂಬರಿಗಳನ್ನು ಕುರಿತು ಪರಿಚಯ ಮಾಡಿಕೊಳ್ಳೋಣ. ಆಧುನಿಕ ಕನ್ನಡ ಸಾಹಿತ್ಯದ ಪ್ರಮುಖ ಪ್ರಕಾರ ಕಾದಂಬರಿ. ಕಾದಂಬರಿ ಅತ್ಯಂತ ಪ್ರಭಾವಶಾಲಿಯಾದ ಮಾಧ್ಯಮ. 19ನೇ ಶತಮಾನದಲ್ಲಿ ಇಂಗ್ಲಿಷ್ ಸಾಹಿತ್ಯದ ಪ್ರೇರಣೆಯಿಂದ ಕನ್ನಡಕ್ಕೆ ಎರವಲು ಬಂದಂಥ ಒಂದು ಪ್ರಕಾರ ಈ ಕಾದಂಬರಿ. ಸಣ್ಣ ಕತೆ, ಪ್ರಬಂಧ, ಭಾವಗೀತೆ, ಜೀವನ ಚರಿತ್ರೆ ಹೇಗೆ ಹೊಸಗನ್ನಡದ ಪ್ರಮುಖ ಪ್ರಕಾರಗಳಾಗಿ ಬಂದವೋ ಹಾಗೆ ನಾವೆಲ್ ಎಂಬ ಪ್ರಕಾರ ಕಾದಂಬರಿ ಎಂಬ ಹೆಸರಿನಿಂದ ಕನ್ನಡದಲ್ಲಿ ಪ್ರಚುರವಾಯಿತು. ಅಂದರೆ ಇಂಗ್ಲಿಷ್ ಭಾಷೆಯ ನಾವೆಲ್ ಪದಕ್ಕೆ ಸಂವಾದಿಯಾಗಿ ಕನ್ನಡದಲ್ಲಿ ಕಾದಂಬರಿ ಎಂಬ ಪದವನ್ನು ನಾವು ಬಳಸ್ತಾ ಇದ್ದೀವಿ. ಇಂಗ್ಲಿಷ್ನ ನಾವೆಲ್ ಪದವೇ ಲ್ಯಾಟಿನ್ ಭಾಷೆಯ ನೋವಸ್. ನೋವಸ್ ಎಂದರೆ ಹೊಸದು ಎಂಬಂಥ ಒಂದು ಅರ್ಥ. ಇನ್ನು ಕನ್ನಡ ಕಾದಂಬರಿಯ ಇತಿಹಾಸವನ್ನು ನಾವು ಗಮನಿಸಿದಾಗ ಬಾಣನ ಕಾದಂಬರಿಯಿಂದ ಕನ್ನಡದಲ್ಲಿ ಕಾದಂಬರಿ ಎಂಬ ಹೆಸರು ಬಂದಿರೋದನ್ನು ನಾವು ಗಮನಿಸಬಹುದು. ಅಂದರೆ ಕಾದಂಬರಿ ಎಂಬ ಹೆಸರು ಹೇಗೆ ಬಂದಿತೆಂದು ಕುತೂಹಲ ಹುಟ್ಟಿಸುವಂಥದ್ದು ಸಂಸ್ಕೃತದಲ್ಲಿ ಬಾಣಭಟ್ಟ ರಚಿಸಿದ ಗದ್ಯ ಕಾವ್ಯ ಕಾದಂಬರಿ ಎಂಬ ಹೆಸರಿನಿಂದ ಪ್ರಸಿದ್ಧವಾಗಿದೆ. ಕಾದಂಬರಿ ಕಾವ್ಯದ ಸೊಗಸು ನಾಗವರ್ಮನ ಕೃತಿಯ ಮೂಲಕ ಕನ್ನಡಿಗರಿಗೆ ಹಿಂದಿನಿಂದಲೂ ಪರಿಚಯವಾಗಿತ್ತು. ಕಥೆ, ಶೈಲಿ, ನಿರೂಪಣೆ, ವರ್ಣನೆಯ ಚಮತ್ಕೃತಿ, ರಸ ಮೊದಲಾದ ದೃಷ್ಟಿಗಳಿಂದ ಕಾದಂಬರಿ ಕಾವ್ಯ ಜನಮನ ಸೂರೆಗೊಂಡಿತು. ಆದುದರಿಂದ ಸಂಸ್ಕೃತದ ಕಾದಂಬರಿ ಕಾವ್ಯದಂತೆ ರಮ್ಯವಾದ ಎಲ್ಲ ಕೃತಿಗಳನ್ನು ಕನ್ನಡದಲ್ಲಿ ಕಾದಂಬರಿ ಎಂಬ ಹೆಸರಿನಿಂದಲೇ ಕರೆಯುವ ವಾಡಿಕೆ ಏರ್ಪಟ್ಟಿತು. ಹೀಗಾಗಿ ನಾವೆಲ್ ಜಾತಿಗೆ ಕಾದಂಬರಿ ಎಂದು ಕನ್ನಡಿಗರು ಕೊಟ್ಟ ಹೆಸರು ಸಾರ್ಥಕವಾಗಿ ಸ್ಥಿರವಾಗಿ ಉಳಿದಿದೆ. ಇನ್ನು ಕನ್ನಡದ ಕೆಂಪು ನಾರಾಯಣನ ಮುದ್ರಾ ಮಂಜೂಷದಲ್ಲೂ ಸಹ ಕಾದಂಬರಿಯ ರೂಪುರೇಷೆಗಳನ್ನು ನಾವು ಗಮನಿಸಬಹುದಾಗಿದೆ. ಕನ್ನಡದ ಮೊದಲ ಕಾದಂಬರಿ ಪರಿಚಯ ಬಿ ವೆಂಕಟಾಚಾರ್ಯರು ಮಾಡಿದ ಬಂಗಾಳಿ ಕಾದಂಬರಿಗಳ ಭಾಷಾಂತರದಿಂದ. ಕನ್ನಡಿಗರಿಗೆ ಕಾದಂಬರಿಗಳ ಮೊದಲ ಪರಿಚಯ ಕನ್ನಡದ ಮೂಲಕ ಆದುದು ಬಿ ವೆಂಕಟಾಚಾರ್ಯರು ಮಾಡಿದ ಬಂಗಾಳಿ ಕಾದಂಬರಿಗಳ ಭಾಷಾಂತರದಿಂದ. ಆಚಾರ್ಯರು ಮೊದಲು ಭಾಷಾಂತರ ಮಾಡಿದ ಭ್ರಾಂತಿ ವಿಲಾಸ, ಇದು ಕನ್ನಡದಲ್ಲಿ ಕಾದಂಬರಿಗಳ ಆರಂಭಕ್ಕೆ ನಾಂದಿ ಎಂದು ಹೇಳಬಹುದು. ಅಂದಿನಿಂದ ಇಂದಿನವರೆಗೆ ಕಾದಂಬರಿಗಳ ಬೆಳವಣಿಗೆ ಮತ್ತು ವಿಲಾಸಗಳನ್ನು ಕಾಲಮಾನದ ರೀತಿಯಿಂದ 3 ಭಾಗಗಳಾಗಿ ನಾವು ವಿಂಗಡಿಸಬಹುದು. ಮೊದಲನೆಯ ಭಾಗ ಆರಂಭ ಕಾಲ, 19ನೇ ಶತಮಾನದಿಂದ 20ನೇ ಶತಮಾನದ ಕಾಲು ಶತಕದವರೆಗೆ. ಎರಡನೆಯದು ನಿರ್ಮಾಣಶೀಲ ಯುಗ, 1925ರಿಂದ ಸ್ವಾತಂತ್ರ್ಯೋದಯದವರೆಗೆ. ಮೂರನೆಯದು ಸ್ವಾತಂತ್ರ್ಯೋದಯದ ಯುಗ, ಸ್ವಾತಂತ್ರ್ಯೋದಯದ ಕಾಲದಿಂದ ಇಲ್ಲಿಯವರೆಗೆ. ಇನ್ನು ಕಾದಂಬರಿಯ ಸ್ವರೂಪವನ್ನು ನಾವು ಗಮನಿಸಿದಾಗ ಕಾದಂಬರಿಯ ಕಥಾವಸ್ತು, ಕಾಲ್ಪನಿಕ ಸನ್ನಿವೇಶಗಳು ಇವೆಲ್ಲ ಬಹಳ ಪ್ರಮುಖವಾಗಿ ಕಾದಂಬರಿಯಲ್ಲಿ ಕಂಡುಬರುತ್ತೆ. ಕಾದಂಬರಿಯ ಕಥಾವಸ್ತುವೇ ಕಾಲ್ಪನಿಕ ಸನ್ನಿವೇಶಗಳ ಶ್ರೇಣಿ. ವಸ್ತು ನಿರೂಪಣೆ, ಪಾತ್ರಚಿತ್ರಣ, ಸನ್ನಿವೇಶಗಳ ಜೋಡಣೆ, ಮನುಷ್ಯನ ಚರಿತ್ರೆಯ ಚಿತ್ರಣ ಕಾದಂಬರಿಯಲ್ಲಿ ಪ್ರಮುಖವಾಗಿ ಕಂಡುಬರುತ್ತವೆ. ಇನ್ನು ಕಾದಂಬರಿಯ ಮಹತ್ವವನ್ನು ನಾವು ಗುರುತಿಸಿದಾಗ ಈ ಕಾದಂಬರಿ ಅನ್ನೋದು ಓದುಗರ ಆಕರ್ಷಕವಾದಂಥ ಒಂದು ಪ್ರಕಾರ. ಈ ಕಾದಂಬರಿ ಅನ್ನೋದು ಕೇವಲ ಜನಮನ ಸೂರೆಗೊಳ್ಳುವ ಪ್ರಕಾರವಾಗಿರದೆ ಅದು ಬದುಕಿನ ಮಹಾಕಾವ್ಯವಾಗಿ ಸಹ ನಮ್ಮ ಗಮನವನ್ನು ಸೆಳೆಯುತ್ತದೆ. 19ನೇ ಶತಮಾನದಲ್ಲಿ ಸಮೃದ್ಧವಾಗಿ ಬೆಳೆದಂಥ ಪ್ರಕಾರ ಈ ಕಾದಂಬರಿ. ಕಲೆಗಾರಿಕೆ ಮೇಳೈಸಿದಂಥ ಪ್ರಕಾರ. ಒಂದು ರೀತಿ ಬದುಕಿನ ಮಹಾಕಾವ್ಯಗಳು, ಮನೋರಂಜನೆಯ ಮಾಧ್ಯಮಗಳು. ಲೋಕಪ್ರಿಯವಾದಂಥ ಒಂದು ಮಾಧ್ಯಮ ಅಂತಂದರೆ ಈ ಕಾದಂಬರಿ ಅಂತ ನಾವು ನೋಡಬಹುದಾಗಿದೆ. ಇನ್ನು ಕನ್ನಡದ ಪ್ರಮುಖ ಕಾದಂಬರಿಗಳ ಪರಿಚಯವನ್ನು ನಾವು ಮಾಡಿಕೊಳ್ಳೋದಾದರೆ ಗಳಗನಾಥರ ಪ್ರಬುದ್ಧ ಪದ್ಮನಯನೆ, ಮಾಧವ ಕರುಣಾವಿಲಾಸ, ಬಿ ವೆಂಕಟರಾಯರ ಇಂದಿರಾಬಾಯಿ, ಕೆರೂರು ವಾಸುದೇವಾಚಾರ್ಯರ ಇಂದಿರೆ, ಬೋಳಾರ ಬಾಬುರಾಯರ ವಾಗ್ದೇವಿ,
ವೆಂಕಟಕೃಷ್ಣಯ್ಯನವರ ಚೋರಗ್ರಹಣ ತಂತ್ರ, MS ಪುಟ್ಟಣ್ಣನವರ ಮಾಡಿದುಣ್ಣೋ ಮಾರಾಯ, ಈ ಎಲ್ಲ ಕೃತಿಗಳನ್ನು ನಾವು ಗಮನಿಸಬಹುದಾಗಿದೆ. ಅಂದಿಗೆ ಕಾದಂಬರಿಗಳನ್ನು ಓದಬೇಕು ಎಂದು ಹಾತೊರಿತಕ್ಕಂಥ ಪ್ರವೃತ್ತಿಯನ್ನು ಉಂಟು ಮಾಡಿ ಕನ್ನಡ ಜನತೆಯ ಹಂಬಲವನ್ನು ತುಂಬಿಕೊಳ್ಳುವಲ್ಲಿ ಸಹಾಯ ಮಾಡಿದವರು ಯಾರು ಅಂದರೆ ವೆಂಕಟಾಚಾರ್ಯರು. ವೆಂಕಟಾಚಾರ್ಯರು ಮತ್ತು ಗಳಗನಾಥರನ್ನು ಕನ್ನಡ ಕಾದಂಬರಿ ಕ್ಷೇತ್ರದ ಧ್ರುವತಾರೆಗಳೆಂದೇ ಗುರುತಿಸಬಹುದು. ಓದುಗರನ್ನು ತಯಾರು ಮಾಡಿದಂಥವರು ಈ ಇಬ್ಬರು ಲೇಖಕರು. ಅಂದು ಬಂಗಾಳಿ ಭಾಷೆಯಲ್ಲಿ ಕೃತಿ ರಚನೆ ಮಾಡಿ ನವಚೇತನವನ್ನು ನಾಡಿನ ಜೀವನದಲ್ಲಿ ತುಂಬಿದ್ದ ಈಶ್ವರಚಂದ್ರ ವಿದ್ಯಾಸಾಗರ ಹಾಗೂ ಬಂಕಿಂ ಚಂದ್ರ ಇವರ ಒಂದು ಕೃತಿಗಳನ್ನು ಕನ್ನಡಕ್ಕೆ ಭಾಷಾಂತರಿಸಿಕೊಟ್ಟ ಕೀರ್ತಿ ವೆಂಕಟಾಚಾರ್ಯರಿಗೆ ಸಲ್ಲುತ್ತದೆ. ದೇಶಾಭಿಮಾನ, ಸಾಹಸ, ಭಕ್ತಿ ಮೊದಲಾದ ಗುಣಗಳಿಂದ ಮೆರೆಯುವ ಸ್ವತಂತ್ರ ಐತಿಹಾಸಿಕ ಹಾಗೂ ಸಾಮಾಜಿಕ ಕಾದಂಬರಿಗಳನ್ನು ಬಂಗಾಳಿಯಲ್ಲಿ ರಚಿಸಿದ ಕೀರ್ತಿ ಬಂಕಿಮಚಂದ್ರರದ್ದು. ಗಳಗನಾಥರು ವೆಂಕಟಾಚಾರ್ಯರಂತೆಯೇ ಪ್ರಮುಖ ಕಾದಂಬರಿಕಾರರು. ಇವರು ಮರಾಠಿಯಿಂದ ಕನ್ನಡಕ್ಕೆ ಅನುವಾದ ಮಾಡಿರುವಂತೆ ಸ್ವತಂತ್ರ ಕೃತಿಗಳನ್ನೂ ಸಹ ರಚನೆ ಮಾಡಿದ್ದಾರೆ. ಉದಾಹರಣೆಗೆ ಮಾಧವ ಕರುಣಾ ವಿಲಾಸ ಇವರ ಮೇರುಕೃತಿ ಎಂದೇ ನಾವು ಇದನ್ನು ಗಮನಿಸಬಹುದು. ಗಳಗನಾಥ ಮತ್ತು ವೆಂಕಟಾಚಾರ್ಯರ ಕಾದಂಬರಿಗಳು ಕೇವಲ ಓದುಗರ ಮೇಲೆ ಅಷ್ಟೇ ಅಲ್ಲದೆ ಬರೆಯುವವರ ಮೇಲೆಯೂ ಸಹ ಸಾಕಷ್ಟು ಪ್ರಭಾವ ಬೀರಿದಂತಹ ಲೇಖಕರು. ವೆಂಕಟಕೃಷ್ಣಯ್ಯನವರ ಚೋರಗ್ರಹಣ ತಂತ್ರವನ್ನು ಕನ್ನಡದ ಮೊದಲ ಪತ್ತೇದಾರಿ ಕಾದಂಬರಿ ಎಂದು ನಾವು ಗುರುತಿಸಬಹುದು. ಪತ್ತೇದಾರಿ ಕಾದಂಬರಿಗಳ ಕಾಲದಲ್ಲಿ ಬಾಲಸರಸ್ವತಿ, ನಾಗೇಶ ಮುಂತಾದವರು ಸಹ ಬಹಳ ಪ್ರಮುಖರಾಗಿ ಕಂಡುಬರುತ್ತಾರೆ. ಕಾದಂಬರಿಗಳ ಬೆಳವಣಿಗೆಯಲ್ಲಿ ಕ್ರಮೇಣ ನವೀನತೆ ಮತ್ತು ಆಧುನಿಕತೆಗಳು ತಲೆ ಹಾಕಲಾರಂಭಿಸಿದವು. ಪುಟ್ಟಣ್ಣನವರ ಮಾಡಿದುಣ್ಣೋ ಮಹಾರಾಯ ಇದು ಅಂದಿನ ಜನಜೀವನಕ್ಕೆ ನಿಕಟವಾದಂಥ ಒಂದು ಕೃತಿ. 20ನೇ ಶತಮಾನದ 3ನೇ ದಶಕದಿಂದ ಆಧುನಿಕ ಪ್ರವೃತ್ತಿಯ ಕಾದಂಬರಿಗಳ ನಿರ್ಮಾಣವನ್ನು ಸ್ಪಷ್ಟವಾಗಿ ನಾವು ಕಾಣಬಹುದು. ಅದರಲ್ಲಿ ಪ್ರಮುಖವಾಗಿ ಬರ್ತಕ್ಕಂತಹ ಕೆಲವು ಕಾದಂಬರಿಗಳನ್ನು ನಾವು ಗುರುತಿಸೋದಾದರೆ ಆನಂದ ಕಂದರ ಸುದರ್ಶನ, ರಂಶ್ರೀ ಮುಗುಳಿಯವರ ಅನ್ನ, ಕಾರಣಪುರುಷ, ಜಡಭರತರ ಧರ್ಮಸೆರೆ, ಇಲ್ಲೆಲ್ಲ ನಾವು ಆದರ್ಶವಾದವನ್ನು ಸೃಷ್ಟಿ ಮಾಡ್ತಕ್ಕಂತಹ ಅಂಶಗಳನ್ನು ನೋಡಬಹುದು. ಇನ್ನು ಕಾರಂತರ ಚೋಮನದುಡಿ, ಮರಳಿ ಮಣ್ಣಿಗೆ, ಬೆಟ್ಟದ ಜೀವ, ಅನಕ್ರೂರವರ ಉದಯರಾಗ, ಜೀವನಯಾತ್ರೆ, ಸಂಧ್ಯಾರಾಗ, ನಟಸಾರ್ವಭೌಮ, ವಿನಾಯಕರ ಇಜ್ಜೋಡು, ಕುವೆಂಪುರವರ ಕಾನೂರು ಸುಬ್ಬಮ್ಮ ಹೆಗ್ಗಡತಿ, ಮಲೆಗಳಲ್ಲಿ ಮದುಮಗಳು ಇವೆಲ್ಲ ಬಹಳ ಪ್ರಮುಖವಾದ ಕಾದಂಬರಿಗಳು ಎಂಬಂಥ ಹೆಸರನ್ನು ಪಡೆದಿವೆ. ಇನ್ನು ಭಾರತ ದೇಶದಲ್ಲಿ ನಡೆದ ರಾಜಕೀಯ ಹೋರಾಟ, ಸ್ವಾತಂತ್ರ್ಯದ ಚಳುವಳಿಗಳನ್ನು ವಸ್ತುವಾಗಿ ಉಳ್ಳ ಅನೇಕ ಕಾದಂಬರಿಗಳನ್ನು ನಾವು ಗುರುತಿಸಬಹುದು. ಉದಾಹರಣೆಗೆ ಬಸವರಾಜ ಕಟ್ಟಿಮನಿಯವರ ಸ್ವಾತಂತ್ರ್ಯದೆಡೆಗೆ, ಮಾಡಿ ಮಡಿದವರು, ತರಾಸು ಅವರ ರಕ್ತ ತರ್ಮಣ, ಮಿರ್ಜಿ ಅಣ್ಣಾರಾಯರ ಪ್ರತಿ ಸರ್ಕಾರ, ಈ ಎಲ್ಲ ಕಾದಂಬರಿಗಳನ್ನು ನಾವು ನೋಡಬಹುದಾಗಿದೆ. ವೆಂಕಟಾಚಾರ್ಯರು ಮತ್ತು ಗಳಗನಾಥರ ನಂತರ ಐತಿಹಾಸಿಕ ಕಾದಂಬರಿಗಳ ರಚನೆ ಅಷ್ಟೊಂದು ವಿಪುಲವಾಗಿ ನಡೆಯಲಿಲ್ಲ ಅಂತಲೇ ನಾವು ಹೇಳ್ಬೋದು. ಆದರೂ ಸಹ ಇತಿಹಾಸಕ್ಕೆ ವಾಸ್ತವಿಕತೆಯ ರಕ್ತದಾನವನ್ನು ಮಾಡಿದಂತಹ ಕೆಲವು ಲೇಖಕರನ್ನು ನಾವು ಇಲ್ಲಿ ಗಮನಿಸಬಹುದು. ಉದಾಹರಣೆಗೆ ಶ್ರೀನಿವಾಸರು ರಚನೆ ಮಾಡಿದಂತಹ ಚನ್ನಬಸವನಾಯಕ, ಚಿಕ್ಕವೀರ ರಾಜೇಂದ್ರ, ತರಾಸು ಅವರು ರಚನೆ ಮಾಡಿದಂತಹ ಕಂಬನಿಯ ಕೊಯ್ಲು, ರಕ್ತರಾತ್ರಿ, ತಿರುಗುಬಾಣ, KV ಅಯ್ಯರ್ ಬರೆದಂತಹ ಶಾಂತಲ, ಈ ಎಲ್ಲ ಕೃತಿಗಳನ್ನು ನಾವು ಗಮನಿಸಬಹುದು. ಇನ್ನು ಪೌರಾಣಿಕ ಕಾದಂಬರಿಗಳನ್ನು ಕನ್ನಡಕ್ಕೆ ಕೊಟ್ಟವರಲ್ಲಿ ಪ್ರಮುಖರು ದೇವುಡು ಅವರು. ಅವರ ಮಹಾಬ್ರಾಹ್ಮಣ, ಮಹಾಕ್ಷತ್ರಿಯ ಕಾದಂಬರಿಗಳನ್ನು ನಾವು ಗುರುತಿಸಬಹುದಾಗಿದೆ. ಇನ್ನು ನವ್ಯ ಸಾಹಿತ್ಯದ ಸಂದರ್ಭದಲ್ಲಿ P. ಲಂಕೇಶ್ ಬರೆದಂತಹ ಮುಸ್ಸಂಜೆಯ ಕಥಾ ಪ್ರಸಂಗವನ್ನು, ಶಾಂತಿನಾಥ ದೇಸಾಯಿಯವರ ಸೃಷ್ಟಿ, ಕಂಬಾರರ ಕರಿಮಾಯಿ, ಈ ಎಲ್ಲ ಕೃತಿಗಳನ್ನು ನಾವು ಗಮನಿಸಬಹುದು. ಇನ್ನು ವರ್ಣ ವ್ಯವಸ್ಥೆಯ ಸಂಕೀರ್ಣ ಒಂದು ಬದುಕನ್ನು, ಶೋಷಣೆಯನ್ನು ವಾಸ್ತವವಾದಿ ನೆಲೆಯಲ್ಲಿ ಬರೀತಕ್ಕಂಥ ಲೇಖಕರಲ್ಲಿ ಬರಗೂರು ರಾಮಚಂದ್ರಪ್ಪನವರು ಬಹಳ ಪ್ರಮುಖರು. ಅವರ ಪ್ರಮುಖವಾದಂಥ ಕೃತಿಗಳು ಒಂದು ಊರಿನ ಕತೆ, ಸೂರ್ಯ, ಈ ಎಲ್ಲ ಕಾದಂಬರಿಗಳನ್ನು ನಾವು ಗಮನಿಸಬಹುದಾಗಿದೆ. ಹಸಿವಿನ ಒಂದು ಬೆಂಕಿಯನ್ನು ತಿಳಿಸಿದಂತಹ ದೇವನೂರರ ಒಡಲಾಳ ಕಾದಂಬರಿಯನ್ನು ಸಹ ನಾವಿಲ್ಲಿ ಗಮನಿಸಬಹುದು. ಕುಸುಮಬಾಲೆ ಕಾದಂಬರಿಯನ್ನು ಸಹ ಗಮನಿಸಬಹುದು. ಒಟ್ಟಿನಲ್ಲಿ
ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಸಂಚಲನವನ್ನು ಕಲಾತ್ಮಕವಾಗಿ ಅಭಿವ್ಯಕ್ತಿಸಿದಂಥ ಒಂದು ಪ್ರಮುಖ ಪ್ರಕಾರ ಅಂತಂದರೆ ಕಾದಂಬರಿ. ಹಾಗಾಗಿ ಕಾದಂಬರಿಗೆ ಬಹಳ ಮಹತ್ವದ ಸ್ಥಾನ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಕಂಡುಬಂದಿದೆ. ಪ್ರಯೋಗದ ನಾವೀನ್ಯತೆ ಹಾಗೂ ಪ್ರಬುದ್ಧ ತಾತ್ವಿಕತೆಯನ್ನು ಕನ್ನಡ ಕಾದಂಬರಿಗಳು ಜಾಗತಿಕ ಕಥನ ಸಾಹಿತ್ಯಕ್ಕೆ ವಿಶಿಷ್ಟ ಆಯಾಮವನ್ನು ನೀಡುತ್ತಾ ಬಂದಿವೆ. ಇದನ್ನೆಲ್ಲ ನಾವು ಗಮನಿಸೋದಕ್ಕೆ ಸಾಧ್ಯ ಇದೆ. ಪ್ರಯೋಗದ ನಾವೀನ್ಯತೆ ಹಾಗೂ ಪ್ರಬುದ್ಧ ತಾತ್ವಿಕತೆಯನ್ನು ಕನ್ನಡ ಕಾದಂಬರಿಗಳು ಜಾಗತಿಕ ಕಥನ ಸಾಹಿತ್ಯಕ್ಕೆ ನೀಡುತ್ತಾ ಬಂದಿರೋದನ್ನು ನಾವು ಗಮನಿಸಬಹುದು. ಧನ್ಯವಾದಗಳು.